ಹೈದರಾಬಾದ್ ಕರ್ನಾಟಕದ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದ ಅನೇಕ ಗಣ್ಯರಲ್ಲಿ ಹೈದರಾಬಾದ್ ಕರ್ನಾಟಕದ ಹುಲಿ ಎಂದೇ ಪ್ರಸಿದ್ಧರಾಗಿರುವ ದಿವಂಗತ ಜನಾರ್ದನ್ ರಾವ್ ದೇಸಾಯಿ ಅವರು ಪ್ರಮುಖರಾಗಿದ್ದಾರೆ. ಕರ್ನಾಟಕ ರಾಜ್ಯದ ಉತ್ತರ ಭಾಗದಲ್ಲಿರುವ ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕಿನಲ್ಲಿರುವ ವಲಕಂ ದಿನ್ನಿ ಎಂಬ ಚಿಕ್ಕ ಹಳ್ಳಿಯಲ್ಲಿ 1890ನೇ ಇಸ್ವಿ ಫೆಬ್ರವರಿ 28ನೇ ತಾರೀಖಿನ ದಿನ ಜನಾರ್ದನ್ ರಾಯರ ಜನನವಾಯಿತು. ಇಂಥ ಪುಟ್ಟ ಹಳ್ಳಿಯಲ್ಲಿ ಜನಿಸಿದ ಬಾಲಕ ಮುಂದೆ ತನ್ನ ಪ್ರತಿಭೆಯ ಪರಿಮಳವನ್ನು ದಿಲ್ಲಿ ಪಾರ್ಲಿಮೆಂಟ್ ವರೆಗೂ ಪಸರಿಸುತ್ತಾನೆಂದು ಬಹುಶಃ ಕಾಲನ ಹೊರತು ಇನ್ನಾರಿಗೂ ಗೊತ್ತಿರಲಿಲ್ಲ. ಜನಾರ್ದನ್ ರಾವ್ ದೇಸಾಯಿ ತನ್ನ ವಕೀಲಿ ಮುಂದುವರಿಸಲು ಗುಲ್ಬರ್ಗಾಕ್ಕೆ ಬಂದು ತಮ್ಮ ವೃತ್ತಿಯಿಂದ ಹೆಸರುವಾಸಿಯಾದರು. ಗುಲ್ಬರ್ಗಾ, ಬೀದರ್ ಹಾಗೂ ರಾಯಚೂರು ಜಿಲ್ಲೆಗಳಲ್ಲಿ ಜನಾರ್ದನ್ ರಾವ್ ದೇಸಾಯಿ ಸಮರ್ಥ ವಕೀಲರು ಹಾಗೂ ರಾಜಕೀಯ ಮುಖಂಡರೆನಿಸಿಕೊಂಡರು. ಇದೇ ಸಮಯದಲ್ಲಿ ಹೈದರಾಬಾದ್ ಹಾಗೂ ರಾಯಚೂರುಗಳಲ್ಲಿ ಪಂಡಿತ್ ತಾರಾನಾಥರು ನಡೆಸಿದ ಚಟುವಟಿಕೆಗಳು ರಾಷ್ಟ್ರೀಯ ಜಾಗೃತಿಯನ್ನುಂಟು ಮಾಡಿದವು. ನಿಜಾಂ ಸರ್ಕಾರ ಅವರನ್ನು ಗಡೀಪಾರು ಮಾಡಿತು. ಇಂಥ ಪರಿಸ್ಥಿತಿಯಲ್ಲಿ ಕಾಕಿನಾಡದಲ್ಲಿ 1923ರಲ್ಲಿ ಹೈದರಾಬಾದ್ ರಾಜಕೀಯ ಸಮ್ಮೇಳನ ನಡೆಯಿತು. ಜನಾರ್ದನ್ ರಾವ್ ದೇಸಾಯಿ ಅವರು ವಾಮನ್ ನಾಯಕರೊಂದಿಗೆ ಹೋಗಿದ್ದರು. ಸರೋಜಿನಿ ನಾಯ್ಡು, ಚಿತ್ತರಂಜನ್ ದಾಸ್, ಸರ್ದಾರ್ ವಲ್ಲಭಾಯ್ ಪಟೇಲ್ ಮುಂತಾದವರು ಭಾಷಣ ಮಾಡಿದರು. ಪುಣೆಯ ಅಧಿವೇಶನದಲ್ಲಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರು ಸಂಸ್ಥಾನದ ಪ್ರತಿನಿಧಿಗಳನ್ನು ಕುರಿತು ಪರಿಣಾಮಕಾರಿಯಾದ ಭಾಷಣ ಮಾಡಿದರು. ಜನಾರ್ದನ್ ರಾವ್ ದೇಸಾಯಿ ಅವರು ಗುಲ್ಬರ್ಗಾ, ಬೀದರ್ ಹಾಗೂ ರಾಯಚೂರು ಜಿಲ್ಲೆಗಳಲ್ಲಿ ಸಂಚರಿಸಿ ಕೊನೆಗೆ ರಾಯಚೂರಿನಲ್ಲಿ 1934ರಲ್ಲಿ ನಡೆದ ಕನ್ನಡ ಸಾಹಿತ್ಯ ಸಮ್ಮೇಳನದ ಲಾಭ ದೊರಕಿಸಿಕೊಂಡು ಪಿ ಕಿಶನ್ ರಾವ್ ಅವರ ಮನೆಯಲ್ಲಿ ಕನ್ನಡಿಗರ ಸಭೆ ನಡೆಸಿದರು. ಕಾರ್ವಾನ್ ಶ್ರೀನಿವಾಸರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿ ರಚಿಸಲಾಯಿತು. ದೇಸಾಯಿ ಅವರು ಕಾರ್ಯದರ್ಶಿಗಳಾದರು. ಈ ಸಮಿತಿಯೇ ಮುಂದೆ ಹೈದರಾಬಾದ್ನಲ್ಲಿ ನಿಜಾಂ ಕರ್ನಾಟಕ ಪರಿಷತ್ತನ್ನು ಸೇರಿಸಲು ಜಿ ರಾಮಾಚಾರ್ಯರ ಅಧ್ಯಕ್ಷತೆಯಲ್ಲಿ ಸ್ವಾಗತ ಸಮಿತಿ ನೇಮಿಸಿತು. ದೇಸಾಯಿ ಅವರು ಹಾಗೂ ಸಿದ್ದವನಹಳ್ಳಿ ಕೃಷ್ಣ ಶರ್ಮರು ಕಾರ್ಯದರ್ಶಿಗಳಾದರು. ಇದೇ ಸಮಯದಲ್ಲಿ ಉಸ್ಮಾನಿಯಾ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು ವಂದೇ ಮಾತರಂ ಚಳುವಳಿಯನ್ನು ಆರಂಭಿಸಿದರು. 1938ರಲ್ಲಿ ಕೆಲವು ಮುಖಂಡರು ಸೇರಿ ತಾತ್ಕಾಲಿಕ ಸ್ಟೇಟ್ ಕಾಂಗ್ರೆಸ್ ಸಮಿತಿ ಸ್ಥಾಪಿಸಿದರು. ಕರ್ನಾಟಕದ ಪರವಾಗಿ ಜನಾರ್ದನ್ ರಾವ್ ದೇಸಾಯಿ, ತೆಲಂಗಾಣದ ಪರವಾಗಿ ರವಿ ನಾರಾಯಣ ರೆಡ್ಡಿ, ಹೈದರಾಬಾದ್ ನಗರದ ಪರವಾಗಿ ರಾಮಕೃಷ್ಣ ದೂತ್, ಮಹಾರಾಷ್ಟ್ರದ ಪರವಾಗಿ ಗೋವಿಂದರಾವ್ ನಾನಲ್ ಮತ್ತು ಶ್ರೀನಿವಾಸರಾವ್ ಬೋರಿಕರ್, ಸತ್ಯಾಗ್ರಹಿಗಳ ಪ್ರಥಮ ತಂಡದವರು ಸ್ಟೇಟ್ ಕಾಂಗ್ರೆಸ್ಸಿನ ಉದ್ದೇಶವನ್ನು ಪುತಲಿ ಬಾವಲಿಯ ಹತ್ತಿರ ಹೋಗಿ ಘೋಷಿಸಿದರು. ಪೊಲೀಸರು ಕೂಡಲೇ ಇವರನ್ನೆಲ್ಲ ಬಂಧಿಸಿದರು. ಎರಡನೆಯ ತಂಡದ ಸತ್ಯಾಗ್ರಹವನ್ನು ಸ್ವಾಮಿ ರಮಾನಂದ ತೀರ್ಥರು ಪ್ರಾರಂಭಿಸಿದರು. ಈ ತಂಡದಲ್ಲಿ ಡಾಕ್ಟರ್ ಮೇಲ್ಕೋಟೆ, ಜೆ.ಕೆ. ಪ್ರಾಣೇಶಾಚಾರ್ಯರು ಸೇರಿದ್ದರು. ವಿಚಾರಣೆಯ ನಂತರ ಎಲ್ಲರಿಗೂ 3 ತಿಂಗಳ ಜೈಲು ಶಿಕ್ಷೆಯಾಯಿತು. ಜೈಲಿನಲ್ಲಿ 3 ತಿಂಗಳು ಕಾಲ ಕಳೆದ ನಂತರ ಜೈಲಿನಿಂದ ಹೊರಬರುವುದರೊಳಗಾಗಿ ಸರ್ಕಾರ ದೇಸಾಯಿ ಅವರ ವಕೀಲಿನ ಸನದನ್ನು ರದ್ದುಗೊಳಿಸಿತು. ರಾಜಕೀಯಕ್ಕಾಗಿ ಇನ್ನಷ್ಟು ಸ್ವಾತಂತ್ರ್ಯ ಸಿಕ್ಕಿತೆಂದು ದೇಸಾಯಿ ಅವರು ಹಿಗ್ಗಿದರು. ಜೈಲಿನಿಂದ ಹೊರಬಂದ ದೇಸಾಯಿ ನೇರವಾಗಿ ಸಾಬರಮತಿ ಆಶ್ರಮಕ್ಕೆ ಹೋಗಿ ಪೂಜ್ಯ ಬಾಪೂಜಿಯವರಿಗೆ ರಾಜಕೀಯ ವಸ್ತುಸ್ಥಿತಿಯನ್ನು ಅರುಹಿದರು. ನಿಜಾಂ ಕರ್ನಾಟಕ ಪರಿಷತ್ತಿನ ಎರಡನೆಯ ಅಧಿವೇಶನವು 1940ರಲ್ಲಿ ಬೀದರ್ನಲ್ಲಿ ದೊಡ್ಡ ಪ್ರಮಾಣದಲ್ಲಿ ಸೇರಿತು.
ಜನಾರ್ದನ್ ರಾವ್ ದೇಸಾಯಿ ಅವರೇ ಅಧಿವೇಶನದ ಅಧ್ಯಕ್ಷರಾದರು. ಶ್ರೀಮತಿ ವಿಮಲಾಬಾಯಿ ಮೇಲ್ಕೋಟೆ ಮಹಿಳಾ ವಿಭಾಗದ ಅಧ್ಯಕ್ಷರಾಗಿದ್ದರು. ಆಗ ಅಧಿವೇಶನ ಮಂಟಪಕ್ಕೆ ಯಾರೋ ಕಿಡಿಗೇಡಿಗಳು ಬೆಂಕಿ ಹಚ್ಚಿದರು. ಪೂಜ್ಯ ಬಾಪೂಜಿಯವರು ಲಂಕಾ ದಹನದ ನಂತರ ಈಗ ಬೀದರ್ ದಹನವಾಯಿತು ಎಂದರಂತೆ. 1940ನೇ ಇಸುವೆಯಲ್ಲಿ ನಿಜಾಂ ಕರ್ನಾಟಕ ಪರಿಷತ್ತಿನ 3ನೇ ಅಧಿವೇಶನ ಗುಲ್ಬರ್ಗಾ ಜಿಲ್ಲೆಯ ಸುರಪುರದಲ್ಲಿ ನಡೆಯಿತು. ಅಣ್ಣಾರಾವ್ ಗಣಮುಖಿಯವರು ಅಧ್ಯಕ್ಷತೆ ವಹಿಸಿದ್ದರು. ಜನಾರ್ದನ್ ರಾವ್ ದೇಸಾಯಿ ಅವರ ಪತ್ನಿ ಸುಭದ್ರಾಬಾಯಿ ಮಹಿಳಾ ವಿಭಾಗದ ಅಧ್ಯಕ್ಷರಾದರು. ಇದರಿಂದ ಕನ್ನಡ ಜಿಲ್ಲೆಗಳಲ್ಲಿ ಸಾಕಷ್ಟು ಜಾಗೃತಿಯುಂಟಾಯಿತು. ಮೊದಲಿನಿಂದಲೂ ರಾಷ್ಟ್ರೀಯತೆಯ ತಳಮಳದಲ್ಲಿ ಕುದಿಯುತ್ತಿದ್ದ ಅನೇಕ ತರುಣರಲ್ಲಿ ಜಗನ್ನಾಥರಾವ್ ಚಂಡ್ರಗಿ, ಕೊಲ್ಲೂರು ಮಲ್ಲಪ್ಪ, ದತ್ತಾತ್ರೇಯರಾವ್ ಅವರಾದಿ, ಅಶ್ವತ್ಥರಾವ್ ಗುಡಿಹಾಳ್, ಹನುಮಂತರಾವ್, ಜಿ ಮಧ್ವರಾವ್, ರಾಘು ಜೋಶಿ ಮೊದಲಾದವರು ಪ್ರಮುಖರಾಗಿದ್ದಾರೆ. ಜನಾರ್ದನ್ ರಾವ್ ದೇಸಾಯಿ ಅವರು ಗುಲ್ಬರ್ಗಾದಲ್ಲಿದ್ದಾಗ ತಮ್ಮ ಸಹೋದ್ಯೋಗಿಗಳೊಂದಿಗೆ ನೂತನ ವಿದ್ಯಾಲಯ ಹಾಗೂ ಸ್ವಾಮಿ ರಮಾನಂದ ತೀರ್ಥ ಮೊದಲಾದವರು ಹೈದರಾಬಾದ್ ನಗರದಲ್ಲಿ ವಿವೇಕವರ್ಧಿನಿ ಶಾಲೆ ಪ್ರಾರಂಭಿಸಿದರು. ಮೊದಮೊದಲು ಚಿಮ್ಮಲಗಿಯವರು ತಮ್ಮ ಈ ಮನೆಯಲ್ಲಿಯೇ ಶಾಲೆ ಪ್ರಾರಂಭಿಸಿದರು. ನಂತರ ಇವರು ಸ್ಥಾಪಿಸಿದ ನೃಪತುಂಗ ಶಾಲೆ ಈಗ ಮಿಡ್ಲ್ ಸ್ಕೂಲ್ ಆಯಿತು.